ನಮ್ಮ ದೇಶಕ್ಕೆ ಸಂಕಟ ಬಂದಾಗ, ಆತಂಕ ಬಂದಾಗ, ಬೇರೆ ಬೇರೆ ನೆರೆ ರಾಷ್ಟ್ರಗಳಿಂದ ಸಮಸ್ಯೆ ಬಂದಾಗ ನಾವೆಲ್ಲರೂ ಕೂಡ ಧರ್ಮ, ಮತ, ಪಂಗಡ ಇವುಗಳನ್ನೆಲ್ಲ ಕೂಡ ಜೊತೆಗೆ ರಾಜಕೀಯ ಏನು ವೈಮನಸ್ಸಿದೆ ಅವುಗಳನ್ನೆಲ್ಲ ಬಿಟ್ಟು ನಾವೆಲ್ಲರೂ ಕೂಡ ಒಗ್ಗೂಡಬೇಕು. ಯಾಕಂದ್ರೆ ದೇಶಾಭಿಮಾನ, ಭಾರತಾಂಬೆಯ ರಕ್ಷಣೆ ನಮ್ಮೆಲ್ಲರೂ ಕೂಡ ಆದ್ಯ ಕರ್ತವ್ಯ. ದೇಶದ ರಕ್ಷಣೆಗಾಗಿರುವ ಸೇನೆಗೆ ಹೋಗುವ ಒಂದಷ್ಟು ಮಂದಿ ಯಾರು ನಮ್ಮ ಯುವಕರಿದ್ದಾರೆ ಅವರೆಲ್ಲರೂ ಕೂಡ ನಮ್ಮ ಹೆಮ್ಮೆಯ ಪ್ರತೀಕ, ನಮ್ಮ ಭಾರತಾಂಬೆಯ ಪುತ್ರರು. ಹಾಗಾಗಿ ಅವರೆಲ್ಲರನ್ನು ಕೂಡ ಗೌರವಿಸಬೇಕಾಗುವುದು ನಮ್ಮೆಲ್ಲರೂ ಕೂಡ ಪ್ರಥಮ ಕರ್ತವ್ಯ. ನಾನು ಯಾಕೆ ಈ ವಿಚಾರ ಹೇಳ್ತೀನಿ ಅಂತ ಹೇಳ್ತಿದ್ರೆ, ಕಾರ್ಕಳದ ಕುಕ್ಕುಂದೂರಿನ ಪ್ರವೀಣ್ ಕುಮಾರ್ ಶೆಟ್ಟಿ ಅವರು ಕಳೆದ 17 ವರ್ಷಗಳಿಂದ ಕೂಡ ಸೇನೆಯಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದವರು. ಅವರು ಇವತ್ತು 17 ವರ್ಷಗಳ ಸತತ ಏನು ಸೇನೆಯಲ್ಲಿ ಬಹಳಷ್ಟು ಬೇರೆ ಬೇರೆ ಪ್ರದೇಶಗಳಲ್ಲಿ ಅವರು ತಿರುಗಾಟ ಮಾಡಬೇಕಾಗ್ತದೆ. ಒಂದ್ ಕಡೆ ಚಳಿ, ಮೈಕೊರೆಯುವ ಚಳಿ, ಜೊತೆಗೆ ಏನು ದೇಶದ ಗಡಿ ರಕ್ಷಣೆ ಮಾಡಬೇಕಾದ ಸಂದರ್ಭದಲ್ಲಿ ಒಂದಷ್ಟು ಆತಂಕಗಳನ್ನು ಅವುಗಳನ್ನು ಕೂಡ ನಿವಾರಿಸಿಕೊಂಡು ಇವತ್ತು ಸೇನೆಯಲ್ಲಿ ಯಶಸ್ವಿ ಕಾರ್ಯಾಚರಣೆ ಮಾಡಿ ಇವತ್ತು ನಿವೃತ್ತಿಗೊಂಡು ಮತ್ತೆ ತಮ್ಮ ತಾಯ್ನಾಡಿನಲ್ಲಿ ತನ್ನ ಊರಿಗೆ ಮರಳುತ್ತಾ ಇದ್ದಾರೆ. ಅವರನ್ನು ಸಂಪೂರ್ಣವಾಗಿ ಕಾರ್ಕಳದ ದೇಶಭಕ್ತರ ವೇದಿಕೆ ಅವರನ್ನು ಗೌರವಿಸುವ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದೆ. ಇದರ ಸಂಪೂರ್ಣ ಚಿತ್ರಣ, ಈ ಕಾರ್ಯಕ್ರಮ ಯಾವಾಗ ಆಗ್ತದೆ, ಹೇಗಾಗ್ತದೆ ಹೇಳುವ ಒಂದು ಚಿತ್ರವನ್ನು ತಮಗೆ ತೋರಿಸ್ತೇವೆ. ಇದು ಇಂದಿನ ಸ್ವಯಂ ಟೈಮ್ಸ್ ವಿಶೇಷ. ರವಿಕುಮಾರ್ ನೋಡಿ, ಈಗ ಒಂದು ಕಾರ್ಯಕ್ರಮ ಆಗಬೇಕು ಅಂತಂದ್ರೆ ಒಂದಷ್ಟು ಸಂಘಟನೆ ಬೇಕೇ ಬೇಕು. ಈಗ ದೇಶಭಕ್ತರು ಬಹಳಷ್ಟು ಮಂದಿ ಒಗ್ಗೂಡಿದಿರಿ. ಈಗ ಯಾವ ರೀತಿ ಕಾರ್ಯಕ್ರಮ ಮಾಡ್ತೀರಿ? ಅದೇ ಈಗ ನಾವು ತನ್ನನ್ನು ತಾನು ದೇಶಕ್ಕಾಗಿ ಮುಡುಪಿಟ್ಟುಕೊಂಡು ತನ್ನ ಯೌವನವನ್ನೇ ದೇಶಕ್ಕಾಗಿ ಮುಡುಪನ್ನಿಟ್ಟುಕೊಂಡು ಅಲ್ಲಿ ಸೇವೆ 17 ವರ್ಷ ನಿರಂತರ ಸೇವೆಯನ್ನು ಗೈದು ಈಗಾಗಲೇ ಅಲ್ಲಿಂದ ನಿವೃತ್ತಿ ಹೊಂದಿ ಈಗಾಗಲೇ ಬರ್ತಾ ಇದ್ದಾರೆ. ಅವರನ್ನು ನಾವು ಆತ್ಮೀಯವಾಗಿ ಗೌರವಾನ್ವಿತವಾಗಿ ಸ್ವಾಗತಿಸುತ್ತಾ ಅವರು ಬರುವಾಗ ಬೆಳ್ಮನ್ಗೆ ಹೋಗಿ ಡಿಸೆಂಬರ್ 14ಕ್ಕೆ ಅವರು ಮರಳಿ ಬರ್ತಾ ಇದ್ದಾರೆ. ಅವರನ್ನು ನಾವು ಬೆಳ್ಮನಿಗೆ ಹೋಗಿ ಅಲ್ಲಿಂದ ಜಾಥಾ ಮುಖೇನ ಅವರ ಕಾರ್ಕಳ ಅನಂತಶಯನ ಆಗಿ ಅಲ್ಲಿಂದ ಇಲ್ಲಿ ಈ ಮೈದಾನಿಗೆ ನಾವು ಅವರನ್ನು ಬರಮಾಡಿಕೊಳ್ತೇವೆ. ಅದೇ ರೀತಿ ಇಲ್ಲಿ ಒಂದು ಸಮಾವೇಶವನ್ನು ಇಟ್ಕೊಂಡಿದ್ದೇವೆ. ಇಲ್ಲಿಯ ವೇದಿಕೆಯಲ್ಲಿ ಅವರಿಗೆ ಒಂದು ಗೌರವವನ್ನು ಸಲ್ಲಿಸುವಂಥದ್ದು, ಸನ್ಮಾನ ಸಲ್ಲಿಸುವಂಥದ್ದು. ಅದರ ನಂತರ ವಿವಿಧ ನಮ್ಮ ದೇಶಭಕ್ತಿ ಮಾತು ಶ್ರೀಕಾಂತ್ ಶೆಟ್ಟಿ ಕಾರ್ಕಳ ಇವರಿಂದ ದೇಶಭಕ್ತಿ ಮಾತುಗಳನ್ನಾಡಿ ತದನಂತರ ಇಲ್ಲಿ ಒಂದು ನಾಟಕದ ವ್ಯವಸ್ಥೆ, ಜನರಿಗೆ ಮನೋರಂಜನೆಯನ್ನು ನೀಡುವಂಥ ಉದ್ದೇಶದಿಂದ ಶಿವದಿ ತಗುಳಿಗೆ ಎಂಬ ಮನೋರಂಜನಾ ನಾಟಕವನ್ನು ಕೂಡ ಹಮ್ಮಿಕೊಂಡಿದ್ದೇವೆ. ಕಾರ್ಯಕ್ರಮ ಎಷ್ಟೊತ್ತಿಗೆ ಆರಂಭ ಆಗುತ್ತೆ? ಅಲ್ಲಿಂದ 4 ಗಂಟೆಗೆ ಪ್ರಾರಂಭ ಆಗ್ತದೆ. ಅಲ್ಲಿಂದ ನಾವು 4 ಗಂಟೆಗೆ ಅವರನ್ನು ಬರಮಾಡಿಕೊಳ್ತೇವೆ. ಅಲ್ಲಿಂದ ನಾವು ಇಲ್ಲಿ ಬರೋ ಹೆಚ್ಚು ಕಡಿಮೆ 5:30 ಗಂಟೆ ಇಲ್ಲಿ ಅಂದಾಜಿದೆ. 5:30 ಗಂಟೆಗೆ ನಾವು ಸಭಾ ಕಾರ್ಯಕ್ರಮವನ್ನು ಪ್ರಾರಂಭಿಸ್ತೇವೆ. ದೇಶಭಕ್ತರ ವೇದಿಕೆ ಒಂದಷ್ಟು ಕಾರ್ಯಕ್ರಮವನ್ನು ಇಲ್ಲಿ ಹಮ್ಮಿಕೊಂಡಿದೆ. ಈಗ ಕಾರ್ಕಳದ ರವೀಂದ್ರ ಕುಮಾರ್ ಎಲ್ರಿಗೂ ಕೂಡ ಗೊತ್ತಿರುವ ವ್ಯಕ್ತಿ. ಈಗ ಅವರು ಕೂಡ ಈ ಕಾರ್ಯಕ್ರಮದವರ ಸಂಘಟಕರಾಗಿ ಈಗ ಕಾರ್ಯಕ್ರಮವನ್ನು ಯಶಸ್ವಿ ಮಾಡುವತ್ತ ತಮ್ಮನ್ನು ತೊಡಗಿಸಿಕೊಂಡಿದ್ದಾರೆ. ಈಗ ಅವ್ರ ಜೊತೆ ಒಂದಷ್ಟು ಹೊತ್ತು ಮಾತಾಡ್ತೇವೆ. ರವೀಂದ್ರ ಕುಮಾರ್ ನಮಸ್ಕಾರ. ಈಗ ದೇಶ ಕಾಯೋದು ಬಹಳಷ್ಟು ಕಷ್ಟದ ಕೆಲಸ. ಹಾಗೆ ಹೇಳಿಕೊಂಡು ಅದು ದೇಶ ಕಾಯೋದು ಹೇಳಿದ್ರೆ ನಮ್ಮ ಬದುಕಿದೊಂದು ಪುಣ್ಯದ ಕಾಲಘಟ್ಟ. ಈಗ ಇಲ್ಲಿಯ ಪ್ರವೀಣ್ ಕುಮಾರ್ ಶೆಟ್ಟರು ದೇಶ ಕಾಯಲಿಕ್ಕಾಗಿ ಕಳೆದ 17 ವರ್ಷಗಳ ಹಿಂದೆ ಬಹಳಷ್ಟು ಸಣ್ಣ ವಯಸ್ಸಿನಲ್ಲಿ ಹೋಗಿದ್ದಾರೆ. ಇವತ್ತು ನಿವೃತ್ತಿ ಹೊಂದಿ ಬಂದಿದ್ದಾರೆ. ಏನು ಅವರ ವಿಚಾರಗಳು? ಯೋಧ ಪ್ರವೀಣ್ ಕುಮಾರ್ ಶೆಟ್ಟಿ ನಮ್ಮೆಲ್ಲರ ಹೆಮ್ಮೆ. ಕುಕ್ಕುಂದೂರು ಗ್ರಾಮ ಮತ್ತು ಕಾರ್ಕಳ ಇಡೀ ಕ್ಷೇತ್ರಕ್ಕೆ ದೊಡ್ಡ ಹೆಮ್ಮೆ ವ್ಯಕ್ತಿ. ಯಾಕಂತ ಹೇಳಿದ್ರೆ ನಾವು ಕುಕ್ಕುಂದೂರಿನಲ್ಲಿ ಯಾರು 17 ವರ್ಷ ಸೇನೆಯಲ್ಲಿ ಕೆಲಸ ಮಾಡಿದಂಥವರು ಇವರಿಗೆ ನನ್ನ ಗಮನಕ್ಕಿಲ್ಲ. ಆ ರೀತಿಯಾಗಿ ತನ್ನ ಬಾಲ್ಯದಲ್ಲಿ ಕಷ್ಟ ಜೀವನಗಳನ್ನು ಸಾಗಿಸಿ ಕೂಡ ಅದು ಉದ್ಯೋಗ ಅಂತ ಅವ್ರ ಗಡಿಗೆ ಹೋಗಲಿಲ್ಲ. ತಾನು ದೇಶಕ್ಕಾಗಿ ಕೆಲಸ ಮಾಡಬೇಕು, ದೇಶ ಸೇವೆ ಮಾಡಬೇಕಂತೇಳಿ ನಮಗೆ ಅವರು ಹೋಗಿದ್ದಾರೆ. ನಮಗೆ ಅತ್ಯಂತ ಹೆಮ್ಮೆ ಇರುವಂಥದ್ದು ಅವರ ತಂದೆ ತಾಯಿ ಸುಧಾಕರ್ ಶೆಟ್ಟಿ ಅಂತ, ಅವರು ಆಟೋ ಓಡಿಸ್ಕೊಂಡು ಕೃಷಿ ಮಾಡಿಕೊಂಡು, ಮತ್ತು ಅವರ ತಾಯಿ ಕಲ್ಯಾಣಿ ಶೆಟ್ಟಿ ಅಂತ, ಅವರು ಕೂಡ ಒಬ್ಬರು ಅತ್ಯಂತ ಸರಳ ಸಜ್ಜನಿಕೆ ವ್ಯಕ್ತಿತ್ವ. ಅವರ 3 ಜನ ಮಕ್ಕಳಲ್ಲಿ 2ನೇಯವರಾಗಿ ಪ್ರವೀಣ್ ಕುಮಾರ್ ಶೆಟ್ಟಿ ತನ್ನ ವಿದ್ಯಾರ್ಥಿ ಜೀವನವನ್ನು ಮುಗಿಸಿಕೊಂಡು ಅವರ ಸ್ವ ಇಚ್ಛೆಯಿಂದ ಮತ್ತು ಮನೆಯವರ ಸಮರ್ಪಣಾ ಭಾವದಿಂದ, ಯಾಕಂದರೆ ಸೇನೆಗೆ ಸೇರಬೇಕಾದ್ರೆ ಮನೆಯವರ ಸಂಪೂರ್ಣ ಸಮರ್ಪಣೆ ಆಗಬೇಕು, ದೇಶಕ್ಕಾಗಿ ಅವರ ಬಗ್ಗೆ ದೇಶದ ಅಭಿಮಾನ ಬೇಕು. ಆ ಕಾರಣಕ್ಕಾಗಿ ಅವರ ತಂದೆ ತಾಯಿ ಕೂಡ ಅವರಿಗೆ ಬೆಂಬಲವನ್ನು ಕೊಟ್ಟು ಅವರು ಸೇನೆಗೆ ಸೇರಿದ್ದಾರೆ. ವಿಶೇಷತವಾಗಿ ಕೋಡಿಯಲ್ ಮನೆತನ ಅಂತ, ಕುಕ್ಕುಂದೂರಿನಲ್ಲಿ ಕೋಡಿಯಲ್ ಮನೆತನ ದೊಡ್ಡ ಮನೆತನ. ದೊಡ್ಡದಂತ ಹೇಗೆ ಅಂತ ಹೇಳಿದ್ರೆ ಅವ್ರ ಕುಟುಂಬ ಭಾರಿ ದೊಡ್ಡದು. ಈಗ ನಾವು ಮಾತಾಡಿದ ರವಿಕುಮಾರ್ ಅದಕ್ಕೆ ಆ ಕುಟುಂಬಕ್ಕೆ ಆ ಪರಿವಾರಕ್ಕೆ ಸೇರಿದವರು. ಅದು ದೊಡ್ಡ ಕುಟುಂಬ. ಅವರ ದೈವ ಆರಾಧನೆ, ದೇವರ ಹತ್ರ ಇವೆಲ್ಲ ಇದ್ದು ಅಲ್ಲಿ ನಂಗೆ ಗೊತ್ತಿದ್ದ ಹಾಗೆ ತಬುರ ಶೆಟ್ರ್ ಅಂತ ಒಬ್ರು ಇದ್ರು. ಅವರು ಒಬ್ಬ ಕೃಷಿಕರಾಗಿ ಎಲ್ಲ ಜನರಿಗೆ ಬೇಕಾದಂಥ ವ್ಯಕ್ತಿಯಾಗಿ ಅವರಿಗೆ ಬಹುಶಃ ಉಗ್ರಾಣಿ ಕೆಲಸ ಸಿಗುವುದಿತ್ತು. ಮತ್ತು ಅವರು ಸ್ವಲ್ಪ ಎಜುಕೇಷನ್ ಅಲ್ಲಿ ಕಮ್ಮಿ ಆಗಿದ್ದಕ್ಕೆ ಅವರ ಇನ್ನೊಬ್ಬರಿಗೆ ಶ್ಯಾಮ್ ಶೆಟ್ರಿಗೆ ಅಲ್ಲಿ ಉಗ್ರಾಣಿ ಕೆಲಸ ಸಿಕ್ಕಿತ್ತು. ಹಾಗೆ ಅವರ ಅಜ್ಜಿ ತಂದೆಯ
ತಾಯಿ ತಂದೆ ಹೇಳುದು ನಾನು, ಅಚ್ಚು ಶೆಟ್ಟಿ ಅಂತ. ಅವರು ಕೂಡ ಕೃಷಿಕರು. ಅಜ್ಜ ಅಜ್ಜಿ ಅಂದ್ರೆ ಅವರು ಭಾರಿ ಸರಳ ಜೀವನ ತಗೊಂಡು ಮಕ್ಕಳನ್ನು ಒಳ್ಳೆ ರೀತಿಯಲ್ಲಿ ಸಾಕಿ ತುಂಬಾ ಕಷ್ಟ ಜೀವನದಲ್ಲಿ ಸಾಕಿ ಸಲಗಿದ್ದಂಥ ಸುಧಾಕರ್ ಶೆಟ್ಟಿ ಮತ್ತು ಅವರ ಸಹೋದರರಿದ್ದರು ಜಗನ್ನಾಥ್ ಶೆಟ್ಟಿ ಅವರೆಲ್ಲ. ಅವರ ಸುಧಾಕರ್ ಶೆಟ್ಟಿಯ ಮಗ ಪ್ರವೀಣ್ ಕುಮಾರ್ ಶೆಟ್ಟಿ. ಇವರಿಗೆ ಕೂಡ ಕಲ್ಯಾಣಿ ಶೆಟ್ಟಿ ಮತ್ತು ಪ್ರವೀಣ್ ಕುಮಾರ್ ಶೆಟ್ಟಿ ಒಂದು ಚಿಕ್ಕಂದಿನಿಂದಲೂ ಒಳ್ಳೆ ಬುದ್ಧಿಯನ್ನು ಕೊಟ್ಟು ಕಷ್ಟ ನಷ್ಟಗಳು ಹೇಗೆ ಜೀವನದಲ್ಲಿ ಹೇಗೆ ಕಲಿಬೇಕೆಂಬ ಒಳ್ಳೆ ಸಂಸ್ಕಾರವನ್ನು ಕೊಟ್ಟಿದ್ದಾರೆ. ಸೇನೆಯಲ್ಲಿ ಇದ್ದರೂ ಕೂಡ ಊರಿನ ಬಗ್ಗೆ ತುಂಬಾ ಕಾಳಜಿ ವಹಿಸಂತ, ದೇಶದ ಕಾಳಜಿ ಯಾವ ರೀತಿ ಗಡಿ ಪ್ರದೇಶದಲ್ಲಿ ವಹಿಸಿದ್ದಾನೆ ಅದೇ ರೀತಿ ತನ್ನ ಊರು ಅಂತ ಅವನಿಗೆ ತುಂಬಾ ಅಭಿಮಾನ ಇತ್ತು. ಅಂತ ಹುಡುಗ ಇವತ್ತು ಸೇನೆಯಲ್ಲಿ 17 ವರ್ಷ ಈ ದೇಶದ ಬಗ್ಗೆ ದೊಡ್ಡ ಅಭಿಮಾನ ಇರುವ ಕಾರಣಕ್ಕಾಗಿ ಪ್ರವೀಣ್ ಕುಮಾರ್ ಶೆಟ್ಟಿ ನಾನು ದೇಶ ಸೇವೆ ಮಾಡಬೇಕು, ಕುಕ್ಕುಂದೂರಿನ ಜನತೆ ಗೌರವವನ್ನು ಉಳಿಸಬೇಕು ನಿಟ್ಟಿನಲ್ಲಿ ತನ್ನ ಜೀವನವನ್ನು 17 ವರ್ಷದಕ್ಕೆ ಮುಡುಪಾಗಿಟ್ಟಿದ್ದಾನೆ. ಹಾಗಾಗಿ ನಮಗೆ ಈ ಕುಕ್ಕುಂದೂರು ಮತ್ತು ಕಾರ್ಕಳಕ್ಕೆ ದೊಡ್ಡ ಹೆಮ್ಮೆಯಾಗಿದೆ. ಅವನನ್ನು ಅತ್ಯಂತ ಗೌರವಪೂರ್ಣಕವಾಗಿ ನಾವು ಈ ದಿನ ನಾಳ್ದು 14ನೇ ತಾರೀಕು ಬರಮಾಡ್ಕೊಳ್ಬೇಕು. ನಮ್ಮ ಊರಿಗೆ ಸ್ವಂತ ಊರಿಗೆ ಹುಟ್ಟೂರಿಗೆ ಬರಮಾಡ್ಕೊಳ್ಬೇಕು. ಅವನಿಗೆ ಗೌರವ ಸಲ್ಲಿಸಬೇಕು. ಅವನಿಗೆ ಗೌರವ ಸಲ್ಲಿಸುವಂಥದ್ದು ನಾವು ದೇಶಕ್ಕೆ ಗೌರವ ಸಲ್ಲಿಸೋದಕ್ಕೆ ನಾವು ಭಾವನೆ. ಅದಕ್ಕಾಗಿ ನಾವೆಲ್ಲ ಒಂದು ವಿಶೇಷವಾಗಿ ಕುಕ್ಕುಂದೂರವರು ಮತ್ತೆ ಎಲ್ಲ ಕಾರ್ಕಳದವರೆಲ್ಲರ ಸ್ನೇಹಿತರು ಸೇರ್ಕೊಂಡಿದ್ದಾರೆ. ಏನು ದೇಶ ಸೇವಕರ ಒಂದು ಸೇನೆ ಒಂದು ವೇದಿಕೆ ಅಂತ ಮಾಡಿಕೊಂಡು ಅದರ ಮುಖಾಂತರ 14ನೇ ತಾರೀಕು ವಿಜೇತ ಶಾಲೆಯ ಈ ಒಂದು ಮೈದಾನದಲ್ಲಿ ಆ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೇವೆ. ಈ ಒಂದು ನಮ್ಮ ಮೈದಾನದಲ್ಲಿ ಅವರನ್ನು ಅತ್ಯಂತ ಗೌರವಯುತದಿಂದ ಬೆಳ್ಮನ್ಪೇಟೆಯಿಂದ ವಾಹನ ಜಾಥೆಯಲ್ಲಿ ಕರ್ಕೊಂಡ್ಬಂದು ಅಲ್ಲಿಂದ ಕಾರ್ಕಳಪೇಟೆಯಲ್ಲಿ ಜಾಥಾ ಮಾಡಿಕೊಂಡು ಇಲ್ಲಿ ಅವರನ್ನು ಸ್ವಾಗತ ಮಾಡಿಕೊಂಡು ಅವ್ರಿಗೊಂದು ಗೌರವಿಸಬೇಕು. ತಂದೆ ತಾಯಿನ ಜೊತೆಗೆ ಇರಿಸಿ ಅವರ ಪತ್ನಿಯನ್ನು ಕೂಡ, ಯಾಕಂದ್ರೆ ಪತ್ನಿಯವರ ಕೊಡುಗೆ ಇರ್ತದೆ. ಎಷ್ಟೋ ಜನ ಇವತ್ತು ಸೇನೆಯಲ್ಲಿ ಕೆಲಸ ಮಾಡಿದಂಥವರಿಗೆ ವಿಧವೆಯರಾಗಿದ್ದಾರೆ. ಅಂತ ಕಷ್ಟ ಕಾಲದಲ್ಲಿ ಕೂಡ ನನ್ನ ಪತಿ ಕೂಡ ದೇಶದ ಸೇವೆಯನ್ನು ಮಾಡಬೇಕಂತ ಅವರು ಕೂಡ ಒಪ್ಪಂದ ಮಾಡಿ ಕಳಿಸ್ಕೊಟ್ಟಿದ್ದಾರೆ. ಹಾಗಾಗಿ ಅವರೆಲ್ಲರ ಒಂದು ತ್ಯಾಗ ಇದೆ, ಅವರ ಹಿಂದೆ ಅವರೆಲ್ಲರ ತ್ಯಾಗ ಇದೆ ಮತ್ತು ಬೆಂಬಲ ಇದೆ. ಆ ಕಾರಣಕ್ಕಾಗಿ ಅವರೆಲ್ಲರನ್ನು ಈ ಒಂದು ವೇದಿಕೆಯಲ್ಲಿ ಗೌರವಿಸಿ ನಮ್ಮ ಊರಿನ ಹೆಮ್ಮೆಯನ್ನು ಮತ್ತು ನಮ್ಮೆಲ್ಲ ಸ್ನೇಹಿತರು ಏನಿದ್ದಲ್ಲಿ ಇದ್ದಾರೆ ಇದಿಷ್ಟು ಜನ ಇವರೆಲ್ಲರೂ ಸೇರಿಕೊಂಡು ಅಭಿಮಾನ, ದೇಶಾಭಿಮಾನ ಮತ್ತು ಅವರ ಮೇಲಿರೋ ಅಭಿಮಾನ ತೋರ್ಪಡಿಸಬೇಕಂತ ನಮ್ಮ ಪ್ರಯತ್ನದ ಫಲವಾಗಿ 14ನೇ ತಾರೀಕು ನಾವು ಒಂದು ಒಳ್ಳೆಯ ಕಾರ್ಯಕ್ರಮ ಮಾಡಿ ಅತ್ಯಂತ ಅಚ್ಚುಕಟ್ಟಾಗಿ ಮಾಡಿ ಶಿಸ್ತಿನಿಂದ ಮಾಡಿ ದೇಶಭಕ್ತಿಯನ್ನು ಮೆರಿಬೇಕಂತ ಎಲ್ಲ ಹೊರಟಂತ ನಾವೆಲ್ಲರೂ ಕಾರ್ಯಕ್ರಮ ಮಾಡಲಿಕ್ಕೆ ಇದ್ದೀವಿ, ಸಂಘಟನೆ ಮಾಡಿದ್ದೀವಿ.